ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಪುನಃ ಸ್ವಾಗತ ನಮ್ಮ ಚಾನೆಲ್ಗೆ. ಈಗ ನಾವು ಜಗತ್ತಿನಲ್ಲಿ ಹಲವಾರು ರೀತಿಯ ಪ್ರಯತ್ನದಲ್ಲಿ ತೊಡಗಿರುತ್ತಾರೆ. ಕೆಲವರು ಆ ಪ್ರಯತ್ನದಲ್ಲಿ ತೊಡಗಿರುವಾಗ ಆಕಸ್ಮಿಕವಾಗಿ ಕೆಲವು ಸನ್ನಿವೇಶಗಳನ್ನು ತಮ್ಮ ಅನುಕೂಲಕ್ಕೋಸ್ಕರ ಮಾಡಿಕೊಳ್ಳುತ್ತಾರೆ. ಅದನ್ನು ಗಮನಿಸಿದಂತಹ ಬೇರೆಯವರು ಆ ಕ್ರಿಯೆಗಳನ್ನು ಮಾಡುವ ಮೊದಲು ತಾವು ಗಮನಿಸಿದಂತಹ ಸನ್ನಿವೇಶವನ್ನು ತಾವು ಅಳವಡಿಸಿಕೊಳ್ಳಲು ಹಾಗೇ ಮಾಡಿದರೆ ಒಳ್ಳೆಯದೋ ಏನೋ ಎಂಬತಕ್ಕಂತಹ ವಿಚಾರವನ್ನು ಮಾಡುತ್ತಾ ಆ ಪದ್ಧತಿಯಲ್ಲೇ ಮುಂದುವರಿಯುತ್ತಾರೆ. ಇದಕ್ಕೆ ಉದಾಹರಣೆಯಾಗಿ ನಾನು ಒಂದು ಘಟನೆಯನ್ನು ಹೇಳುತ್ತೇನೆ. ಒಬ್ಬ ಕಾಶಿಗೆ ಹೋದನಂತೆ. ಕಾಶಿಗೆ ಹೋಗಿ ಅಲ್ಲಿ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡುವ ಉದ್ದೇಶದಿಂದ ಆತ ಹೋಗಿರುತ್ತಾನೆ. ಹೋಗುವ ಮೊದಲು ಅಲ್ಲಿದ್ದಂತಹ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲು ಬಯಸಿ ತಾನು ತೆಗೆದುಕೊಂಡು ಹೋಗಿದ್ದಂತಹ ಬಹಳ ದಿನಗಳಿಂದ ಮನೆಯಲ್ಲಿ ಕೂಡಿಟ್ಟಿದ್ದಂತಹ ಯಾವ ತಾಮ್ರದ ಬಿಂದಿಗೆಯನ್ನು, ಆ ತಾಮ್ರದ ಬಿಂದಿಗೆಯಲ್ಲಿ ಚಿಲ್ಲರೆ ಕಾಸುಗಳನ್ನು ಆತ ಶೇಖರಿಸಿಟ್ಟಿದ್ದ. ಅದನ್ನು ಆ ಕಾಶಿ ವಿಶ್ವನಾಥನ ಹುಂಡಿಯಲ್ಲಿ ಹಾಕಬೇಕು, ನಂತರ ದೇವರ ದರ್ಶನ ಮಾಡಬೇಕು ಎಂಬ ಬಯಕೆಯಿಂದ ಆತ ಅಲ್ಲಿಗೆ ಹೋಗಿರುತ್ತಾನೆ. ಹಾಗೆ ಹೋದಾಗ ಮೊದಲು ನಾನು ಮಡಿಯಿಂದ ಹೋಗೋಣ, ಸ್ನಾನವನ್ನು ಪೂರೈಸಿಕೊಳ್ಳೋಣ ಎಂಬುದಾಗಿ ನಿಶ್ಚಯಿಸಿ ಆತ ಗಂಗಾ ನದಿಯ ದಡಕ್ಕೆ ಹೋಗುತ್ತಾನೆ. ಅಲ್ಲಿ ಅನೇಕ ರೀತಿಯಲ್ಲಿ ತಮಗೆ ಅನುಕೂಲವಾದಂತಹ ಸ್ನಾನಘಟ್ಟಗಳಲ್ಲಿ ಇಳಿದು ಸ್ನಾನವನ್ನು ಮಾಡುತ್ತಿರುತ್ತಾರೆ. ಹಲವರು ಅನೇಕ ವಸ್ತುಗಳನ್ನು ಅವರು ತಂದಿದ್ದಂತಹ ವಸ್ತುಗಳನ್ನು ಕೂಡ ಅಲ್ಲಲ್ಲೇ ಇಟ್ಟಿರುತ್ತಾರೆ. ಇವನು ಕೂಡ ತಾನು ತೆಗೆದುಕೊಂಡು ಹೋಗಿದ್ದಂತಹ ಅವನ ವಸ್ತು ಮತ್ತು ತಾಮ್ರದ ಬಿಂದಿಗೆ ಇವೆಲ್ಲವುಗಳನ್ನು ಕೂಡ ಒಬ್ಬನೇ ಹೋಗಿದ್ದುದರಿಂದ ಒಂದು ಕಡೆ ಇಟ್ಟು ಅಲ್ಲಿ ಇದ್ದಂತಹ ಯಾವುದೋ ಒಂದು ಜಾಗದಲ್ಲಿ ಮರಳಿನ ಒಂದು ಜಾಗವನ್ನು ಅನುಸರಿಸಿ ಅಲ್ಲಿ ಹೋಗಿ ಆ ಕಲಶವನ್ನು ಒಂದು ಕಡೆ ಮರಳಿನ ಮಧ್ಯೆ ಇಟ್ಟು ಅದರ ಸುತ್ತಲೂ ಗುಡ್ಡೆಯನ್ನು ಮಾಡಿ ಅದನ್ನು ಮುಚ್ಚಿಕೊಳ್ಳುವ ರೀತಿಯಲ್ಲಿ ಮರಳಿನಿಂದ ಗುಡ್ಡೆಯನ್ನು ಮಾಡಿ ಅದರ ಮೇಲೆ ಅವನು ಪೂಜೆಗೆ ಎಂದು ತೆಗೆದುಕೊಂಡು ಹೋಗಿದ್ದಂತಹ ಹೂವುಗಳನ್ನು ಅದರ ಸುತ್ತಲೂ ಮತ್ತು ಮೇಲೆ ಹಾಕಿ ಅವನು ಸ್ನಾನಕ್ಕೆ ಹೋದ. ಅವನ ಉದ್ದೇಶ ಏನಾಗಿತ್ತು ಎಂದರೆ, ನಾನು ಬರುವಾಗ ನನ್ನ ಜಾಗವನ್ನು ಬೇಗ ನಾನು ಇಟ್ಟಿದ್ದಂತಹ ಕಲಶವನ್ನು ಅಥವಾ ತಾಮ್ರದ ಬಿಂದಿಗೆಯನ್ನು, ನನ್ನ ವಸ್ತುಗಳನ್ನು ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ ಎಂಬ ದೃಷ್ಟಿಯಿಂದ ಆ ರೀತಿ ಮಾಡಿ ನಂತರ ಸ್ನಾನಕ್ಕೆ ಹೋಗಿರುತ್ತಾನೆ. ಇವನು ಮಾಡಿದಂತಹ ಆರಂಭದಿಂದ ಕೊನೆಯವರೆಗಿನ, ಅಂದರೆ ಮರಳಿನ ಜಾಗಕ್ಕೆ ಹೋಗಿದ್ದು, ಅಲ್ಲಿ ಮರಳಿನ ಗುಡ್ಡೆಯನ್ನು ಮಾಡಿದ್ದು, ನಂತರ ಹೂಗಳನ್ನು ಶೇಖರಿಸಿಟ್ಟಿದ್ದು, ನಂತರ ಸ್ನಾನಕ್ಕೆ ಹೋಗಿದ್ದು, ಇವೆಲ್ಲವನ್ನು ಕೂಡ ಅವನ ನಂತರ ಅವನ ಹಿಂದೆಯೇ ಬಂದಿದ್ದಂತಹ ಮತ್ತೊಬ್ಬನು ಅನೇಕರು ನೋಡಿ, ಓಹೋ, ಈ ಗಂಗಾ ನದಿಯ ದಡದಲ್ಲಿ ಸ್ನಾನ ಮಾಡುವ ಮುಂಚೆ ಇದು ಒಂದು ಪದ್ಧತಿ ಇದೆಯೇನೋ ಎಂಬುದಾಗಿ ಅವರು ಕೂಡ ತಾವು ತಂದಿದ್ದಂತಹ ತಾಮ್ರದ ಬಿಂದಿಗೆಯನ್ನು ಅಥವಾ ಇನ್ಯಾವುದೋ ಒಂದು ಬಿಂದಿಗೆಯನ್ನು, ದುಡ್ಡಿನ ಒಂದು ಶೇಖರಣಾ ಪಾತ್ರೆಯನ್ನು ಇವನು ಮಾಡಿದಂತಹ ರೀತಿಯಲ್ಲೇ ಆ ಗಂಗಾ ನದಿಯ ದಡದಲ್ಲಿ ಅವರು ಕೂಡ ಮರಳಿನ ಮಧ್ಯೆ ಇಟ್ಟು ಸುತ್ತಲೂ ಮರಳಿನ ರಾಶಿಯನ್ನು ತುಂಬಿ ಅವುಗಳ ಮೇಲೆ ಹೂವನ್ನು ಹಾಕಿ ಅಷ್ಟೇ ಪ್ರಮಾಣದಲ್ಲಿ ಅವರು ಕೂಡ ಗುಡ್ಡೆಯನ್ನು ಮಾಡುತ್ತಾ ಹೋದರು. ಹೀಗೆ ಮೂಲತಃ ಮೊದಲು ಮಾಡಿದಂತಹ ಗುಡ್ಡೆ, ಅದರ ಪಕ್ಕದಲ್ಲಿ ಮತ್ತೊಬ್ಬನು ಮಾಡಿದಂತಹ ಗುಡ್ಡೆ, ಅವನ ರೀತಿಯಲ್ಲಿ ಅವನ ಹಿಂದೆ ಬಂದಂತಹ ಅನೇಕ ಜನರು ಅದೇ ರೀತಿಯಲ್ಲಿ ಓಹೋ, ಈ ಕ್ಷೇತ್ರದ ಪದ್ಧತಿ ಇದೆ ಏನು ಅಂತ ತಿಳಿದುಕೊಂಡು ಅವರು ಮಾಡುತ್ತಾ ಹೋದರು. ಕೊನೆಗೆ ಮೊದಲಿನವನು ಅವನಿಗೆ ಸ್ನಾನ ಮುಗಿಸಿಕೊಂಡು ಬರುವ ಹೊತ್ತಿಗೆ ಅಲ್ಲಿ ತಾನಿಟ್ಟಿದ್ದಂತಹ ಜಾಗದಲ್ಲಿ ಸಾವಿರಾರು ನೂರಾರು ತಾಮ್ರದ ಬಿಂದಿಗೆಗಳ ಒಂದು ರಾಶಿ ಕಂಡು ಬಂದಿತು. ಆದರೆ ಎಲ್ಲವೂ ಸಮ ಪ್ರಮಾಣದಲ್ಲಿ ಇದ್ದುದರಿಂದ, ಎಲ್ಲರೂ ತಾನು ಶೇಖರಿಸಿಟ್ಟಿದ್ದ ರೀತಿಯಲ್ಲೇ ಜೋಡಿಸಿದ್ದುದರಿಂದ ಅವನಿಗೆ ತನ್ನ ತಾಮ್ರದ ಬಿಂದಿಗೆ ಯಾವುದು ಎಂದು ಗೊತ್ತಾಗದೆ ಹೋಯಿತು. ನಂತರ ಅವುಗಳ ಮಧ್ಯೆ ನನ್ನದು ಯಾವುದೊಂದು ಹುಡುಕಲು ಅಸಾಧ್ಯವಾದಂತಹ ಅವನು ಕೊನೆಗೆ ಒಂದು ಶ್ಲೋಕವನ್ನು ಹೇಳುತ್ತಾನೆ. ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ಗಂಗಾ ಸೈಕತಲಿಂಗೇನ ನಷ್ಟಮ್ಮೆ ತಾಮ್ರಭಾಜನಂ. ಗತಾನುಗತಿಕೋ ಲೋಕಃ, ಜನರು ಬೇರೆಯವರು ಯಾವ ದಾರಿಯಲ್ಲಿ ಹೋಗುತ್ತಾರೋ, ಏನು ಮಾಡುತ್ತಾರೋ, ಅದು ಯಾವುದಕ್ಕೆ ಮಾಡಿದರು, ಯಾವ ಉದ್ದೇಶದಿಂದ ಮಾಡಿದರೋ, ಅವರ ಉದ್ದೇಶ ಏನಿತ್ತು, ಇದು ಯಾವುದನ್ನು ಕೂಡ ವಿಚಾರ ಮಾಡದೆ ಅವರು ಮಾಡಿದ್ದೇ ಸರಿ ಎನ್ನುವ ರೀತಿಯಲ್ಲಿ ಅದನ್ನೇ ಅನುಸರಿಸಲು ಹೋಗುತ್ತಾ ಇರುತ್ತಾರೆ. ಈ ರೀತಿಯಾಗಿ ಇರುವಂತಹ ಈ ಲೋಕದಲ್ಲಿ ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ, ನಿಜವಾದ ಯಾವ ಅರ್ಥದಲ್ಲಿ ಆತ ಮಾಡಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳದೆ ಮಾಡುತ್ತಾ ಇರುತ್ತಾರೆ. ಇದರಿಂದ ನನಗೇನಾಗಿದೆ ಎಂದರೆ, ಗಂಗಾ ಸೈಕತಲಿಂಗೇನ, ಗಂಗಾ ನದಿಯ ದಡದಲ್ಲಿ
ಮರಳಿನ ಮಾಡಿದಂತಹ ಲಿಂಗದಿಂದ ನಷ್ಟಮ್ಮೆ ತಾಮ್ರಭಾಜನಂ, ನನ್ನ ತಾಮ್ರದ ಬಿಂದಿಗೆ ನಾಶವಾಯಿತು, ಕಳೆದುಕೊಂಡೆ ಎಂಬುದಾಗಿ ದುಃಖವನ್ನು ವ್ಯಕ್ತಪಡಿಸುತ್ತಾನೆ. ಓಂ ಶಾಂತಿ.